ಅಲೆಮಾರಿ ಸಮುದಾಯಗಳ ಪರವಾಗಿ ಯಾರ್ಯಾರು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಇವತ್ತಿಗೂ ಒಂದು ಬುಲೆಟ್ ಟ್ರೈನು, ಹೈಫೈ ಸಿಟಿ, ದೊಡ್ಡದಾಗಿ ಡಿಜಿಟಲ್ ಇಂಡಿಯಾ ಅಂತ ಮಾತಾಡೋ ಸಮಾಜದಲ್ಲಿ ಇವತ್ತಿಗೂ ಕೂಡ ನಮಗೆ ಕಡು ಬಡತನದಲ್ಲಿ ಜೋಪಡಿನಲ್ಲಿ ಬದುಕ್ತಾ ಇರೋರು, ಶಿಕ್ಷಣದ ವಂಚಿತರು, ಅಲೆಮಾರಿ ಸಮುದಾಯಗಳು, ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ತೀರ್ಥಹಳ್ಳಿನಲ್ಲಿ ಅರಗ ಜ್ಞಾನೇಂದ್ರ ಅವರು 5 ವರ್ಷ ತೀರ್ಥಹಳ್ಳಿನಲ್ಲಿ MLA ಆಗಿ ಹೋಮ್ ಮಿನಿಸ್ಟರ್ ಆಗಿದ್ರು ಕೂಡ ಸಿಟಿ ಸೆಂಟರ್ನಲ್ಲೇ ಈ ದೊಂಬರು ಯಾರೋ ನಮಗೆ ನಿಜವಾದ ಕಲಾವಿದರು ಅಂದರೆ ಕ್ಯಾಮ್ರಾ ಆನ್ ಮಾಡಿದಾಗ ಸಿನಿಮಾ ನಟ ಅಭಿನಯ ಮಾಡೋನು ಕಲಾವಿದ ಅನ್ನೋಕ್ಕಿಂತ ನಮಗೆ ನಿಜವಾದ ಕಲೆನ ಉಳಿಸ್ತಾ ಇರೋರು ನಮ್ಮ ದೊಂಬರು. ಅವ್ರನ್ನ ಸಿಟಿನಲ್ಲೂ ಕೂಡ 5 ವರ್ಷ ಅರಗ ಜ್ಞಾನೇಂದ್ರ ಅವ್ರನ್ನ ಮರ್ತಿದ್ದಾರೆ. ಅವ್ರು ಅನ್ಟಚಬಲ್ ಆಗಿದ್ದರು, ಅನ್ಸಿಯಬಲ್ ಸಮುದಾಯ. ಅವ್ರ ಬಗ್ಗೆ ಮನೆಗಳು ಮಾಡಿಸಿಲ್ಲ. ಅದರ ನಂತರ 1 ವರ್ಷದಿಂದ ಮಧು ಬಂಗಾರಪ್ಪ ಅವರು ಬಂದು ಅಲ್ಲೂ ಕೂಡ ಅವ್ರನ್ನ ವಿಸಿಟ್ ಮಾಡಿ ಅವ್ರು ಮಾಡ್ತೀನಿ ಅಂತ 1 ಎಕರೆ ಭೂಮಿನೂ ಸ್ಯಾಂಕ್ಷನ್ ಆಗಿದೆ. ಆದರೆ 1 ವರ್ಷ ಅವ್ರು ಎಜುಕೇಷನ್ ಮಿನಿಸ್ಟರ್ ಆದಮೇಲೂ ಕೂಡ ಅದು ಇನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ, ಅಲ್ಲಿನ್ನೂ ಕನ್ಸ್ಟ್ರಕ್ಷನ್ ಶುರುವಾಗಿಲ್ಲ. ನಾವು ಏನು ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಈ ಸರ್ಕಾರಗಳು ಅಲೆಮಾರಿ ಸಮುದಾಯಗಳು ಏನು 1000 ಕೋಟಿ ಬಿಚ್ಚಿಕೊಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದ್ದಾರೆ. ಆದರೆ ಈ ಬಜೆಟ್ನಲ್ಲಿ 1 ರೂಪಾಯಿ ಬಿಚ್ಚಿಲ್ಲ. ಮತ್ತು SC ST TSPನಲ್ಲಿ ವರ್ಷ 11,000 ಕೋಟಿ ಅವರ ತ್ಯಾಪೆ ಹಚ್ಚು ಸ್ಕೀಮ್ಗಳಿಗೆ ಬಳಸ್ತಾರೆ. ಆದರೆ ಅಲೆಮಾರಿಗಳು ಬಳಸ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಈ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಆಗಬೇಕು, ಈ ಅಲೆಮಾರಿ ಸಮುದಾಯಗಳಿಗೆ ಮನೆ ಆಗಬೇಕು, ಆ ಕನ್ಸ್ಟ್ರಕ್ಷನ್ ಇಮಿಡಿಯೇಟಾಗಿ ಆಗಬೇಕು, ಆ 1 ಎಕರೆ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಆಗಬೇಕು. ಅಲ್ಲೂ ಕೂಡ ವಾಸ ಮಾಡಿದ್ರೆ ಈ ದೊಂಬರಿಗೆ ನ್ಯಾಯ ಸಿಗಬೇಕು, ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಮನೆ ಆಗಬೇಕು ಅನ್ನೋದು ಮೊದಲನೇ ಬೇಡಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.